ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹಾರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತೊಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಏನಿಲ್ಲ, ನಮ್ಮ ರೂರಲ್ ಜನ, ಏನು ಒಂದು ರೂರಲ್ ಅಂತಲೇ ಅಲ್ಲ, ನಮ್ಮ ಬ್ಯಾಂಗ್ಳೂರ್ ರೂರಲ್ ಅವರು ಕೂಡ, ಬ್ಯಾಂಗ್ಳೂರಿನ ಅರ್ಬನ್ ಜನ ಕೂಡ ದಿನ ಬೆಳಗಾಯ್ತು ಅಂದರೆ ಸರ್ ಈ ಖಾತಾ ಯಾವಾಗ, ಈ ಖಾತಾ ಯಾವಾಗ, ಈ ಖಾತಾ ಯಾವಾಗ. ಇವ್ರು ನಮ್ಮ ಗೌರ್ನಮೆಂಟ್ ಅವ್ರು ಯಾವಾಗ ಅನೌನ್ಸ್ ಮಾಡಿದ್ರು ಎಲ್ಲ ರೆವಿನ್ಯೂ ಸೈಟ್ಸ್ಗೂ ಈ ಖಾತಾ ಅಂತ ಹೇಳಿ, ಅವಾಗಿಂದನೂ ಪ್ರತಿಯೊಬ್ಬರಿಗೂ ಈ ಖಾತಾ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. ಯಾಕಂದ್ರೆ ಆ ಈ ಖಾತಾ ಇಲ್ಲದೆ ಏನು ಆಕ್ಟಿವಿಟಿ ಮಾಡೋದಕ್ಕೂ ಆಗ್ತಾ ಇಲ್ಲ. ಅದು ಒಂದು ಮೇಜರ್ ಇಶ್ಯೂ ಆಗ್ತಾ ಇರೋದು. ಅದರಿಂದ ನಮ್ಮ ಕರ್ನಾಟಕ ಸರ್ಕಾರ ಏನೆಲ್ಲ ಆಗಬೇಕು ಅದು ಎಲ್ಲ ರೈಟ್ಸನ್ನು, ಎಲ್ಲ ಕೆಲಸಗಳು ಕೂಡ ಮುಗಿಸೋದಕ್ಕೇನೆ ಬೇಗನೆ ಟ್ರೈ ಮಾಡ್ತಾ ಇದ್ದಾರೆ. ನೋಡೋಣ, ಯಾಕಂತಂದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪ್ರತಿಯೊಂದು ಖಾತಾನು ಸ್ಟಾರ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರದ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇವತ್ತೊಂದು ಮುಖ್ಯವಾದ ವಿಷಯ ಅಂತಂದ್ರೆ, ನಮ್ಮ ಅನಧಿಕೃತ ಸೈಟ್ಗಳಿಗೆ ಏನು ಅನೌನ್ಸ್ ಆಗಿತ್ತು ಅದು ಖಾತಾನ ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು, ಇಮ್ಮಿಡಿಯೇಟ್ ಟ್ಯಾಕ್ಸ್ ಎಲ್ಲ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ಸರ್ಕಾರ ತುಂಬಾ ಹಾತೊರಿತಾ ಇದೆ. ಅದೇ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಫ್ರೆಂಡ್ಸ್, ಈ ನಮ್ಮ ರೆವೆನ್ಯೂ ಸೈಟ್ಸಿಗೆ ಅಂದ್ರೆ ಈ ಅನಧಿಕೃತ ಪ್ರಾಪರ್ಟಿಗಳು ಏನಿತ್ತು, ಆ ಅನಧಿಕೃತ ಪ್ರಾಪರ್ಟಿಗಳಿಗೆ ಈ ಖಾತಾ ಅನ್ನೋದನ್ನ ಇಮ್ಮಿಡಿಯೇಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಸತತ ಪ್ರಯತ್ನ ಮಾಡಿ ಒಂದು ಟೀಮನ್ನು ಕೂಡ ರಚನೆ ಮಾಡಿತ್ತು. ಬಟ್ ಅದು ಎಷ್ಟು ವಾಸ್ತವ ನಿಜ, ಎಷ್ಟು ವಾಸ್ತವದಲ್ಲಿ ಸುಳ್ಳು ಅನ್ನೋದು ಕೂಡ ಕನ್ಫರ್ಮೇಶನ್ ಇರಲಿಲ್ಲ. ಇವಾಗ ಅದಕ್ಕೆ ತಕ್ಕಂತೆ ಒಂದು ಪಾಸಿಟಿವ್ ಥಿಂಗ್ ಅನ್ನೋದು ಒಂದು ಬಂದಿದೆ. ಏನಂತ ಅಂದ್ರೆ, ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ನಮ್ಮ ಕರ್ನಾಟಕದ ಅನೇಕ ನಗರ ಪ್ರದೇಶಗಳಲ್ಲಿ ಲಕ್ಷಾಂತರ ಅನಧಿಕೃತ ಮತ್ತೆ ರೆವೆನ್ಯೂ ಆಸ್ತಿಗಳಿಗೆ ಸುಮಾರು ದಶಕಗಳಿಂದ ಈ ಬಿ ಖಾತಾ ಏನು ಕೊಡ್ತಾ ಇತ್ತು. ಯಾಕಂತ ಅಂದ್ರೆ ಈ ಬಿ ಖಾತಾ ಅನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲದೆ 9 and 11 ಅನ್ನೋದನ್ನ ಏನ್ ಕೊಡ್ತಾ ಇತ್ತು, ಅದಕ್ಕೇನೆ ಇವಾಗ ಬಿ ಖಾತಾ ಅಥವಾ ಎ ಖಾತಾ ಯಾವುದಕ್ಕೆ ಕನ್ಸಿಡರ್ಡ್ ಆಗುತ್ತೆ ಅದಕ್ಕೆ ಖಾತಾ ಕೊಡಬೇಕು ಅಂತಂದೇಳಿ ಏನು ಈ ಸ್ವತ್ತು ಅನ್ನೋದನ್ನ ತಗೊಂಡು ಬಂದ್ರು, ಈ ಖಾತಾ ಅಂತಂದೇಳಿ ಏನ್ ತಂದ್ರು, ಅದಕ್ಕೆ ಇವಾಗ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ತಂದಿದೆ. ಅದು ಏನು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾಕಂದ್ರೆ ಎಷ್ಟೋ ಪ್ರಾಪರ್ಟಿಗಳಿಗೆ ಎ ಖಾತಾ ಹಕ್ಕು ಅನ್ನೋದು ದೊರಕದೆ ಕಡಿಮೆ ಮಟ್ಟದ ದಾಖಲೆಗಳೊಂದಿಗೆ ನಮ್ಮ ರೆವೆನ್ಯೂ ಸೈಟ್ಸ್ ಅಂತ ಏನ್ ಹೇಳ್ತೀವಿ, ಆ ರೆವೆನ್ಯೂ ಸೈಟ್ಸ್ಗೆ ಬಿ ಖಾತಾ ಅನ್ನೋದನ್ನೇನೆ ಕೊಡಬೇಕು ಅಂತಂದೇಳಿ ಪಟ್ಟಿ ಮಾಡಿ ಎಲ್ಲ ಲಿಸ್ಟನ್ನು ಕೂಡ ತಗೊಂಡಿದ್ದಾರೆ. ಯಾಕಂತಂದ್ರೆ ಈ ಆಸ್ತಿಯಿಂದಲೇನೆ ಸುಮಾರು ಈ ಸ್ವತ್ತಿಂದಲೇನೆ ಸುಮಾರು ಪ್ರಾಪರ್ಟಿಗಳಿಗೆ ವ್ಯಾಲ್ಯೂ ಕೂಡ ಇಲ್ಲದೆ ಆಗಿದೆ. ಇದರಿಂದ ಆಸ್ತಿ ಮಾರಾಟ ಆಗ್ಬೋದು ಅಥವಾ ಬ್ಯಾಂಕ್ ಲೋನ್ ಆಗ್ಬೋದು, ಸುಮಾರು ಕೆಲಸಗಳಿಗೆ ಈ ಖಾತಾ ಅನ್ನೋದು ಒಂದು ಅಡ್ಡ ಆಗೋಗ್ಬಿಟ್ಟಿದೆ. ಯಾವುದೇ ಆರ್ಥಿಕ ಚಟುವಟಿಕೆಗಳು ಕೂಡ ಅವರು ಮಾಡೋದಕ್ಕಾಗ್ತಾ ಇಲ್ಲ. ಇದರಿಂದ ಯಾವುದೇ ತರ ಒಂದು ಬ್ಯಾಂಕ್ ಲೋನ್ಗಾಗ್ಬೋದು ಅಥವಾ ಒಂದು ಫೈನಾನ್ಸ್ ಇದು ತಗೊಳ್ಳಿಕ್ಕಾಗ್ಬೋದು ಅಥವಾ ಅದನ್ನ ಸೇಲ್ ಮಾಡೋದಕ್ಕಾಗ್ಬೋದು, ಯಾವುದು ಕೂಡ ಆಕ್ಟಿವಿಟಿ ಮಾಡೋಕ್ಕಾಗದೆ ಜನ ವಿಲವಿಲ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಅದಕ್ಕೆಲ್ಲನೂ ಪರಿಹಾರ ಕಂಡ್ಕೋಬೇಕು ಅಂತೇಳಿ ಸರ್ಕಾರ ಸತತ ಪ್ರಯತ್ನ ಮಾಡ್ತಾ ಇರೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಬಿ ಖಾತಾದ ನವೀಕರಣ ಸಂಬಂಧ ಬಹುಮುಖ್ಯವಾದ ಒಂದು ಘೋಷಣೆಯನ್ನ ಮಾಡಿದೆ. ಇದರ ಪರಿಣಾಮ ಸುಮಾರು 40ರಿಂದ 45 ಲಕ್ಷ ಆಸ್ತಿದಾರರಿಗೆ ಈ ಅವಕಾಶ ಅನ್ನೋದು ಒದಗುತ್ತೆ ಅಂತಂದೇಳಿ ಅನ್ಕೊಳ್ತೇನೆ. ಯಾಕಂತಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಈ ಅನಧಿಕೃತ ಪ್ರಾಪರ್ಟಿಗಳಿಗೆ ಬಿ ಖಾತಾ ಕೊಡೋ ಮುಖಾಂತರ ಎಲ್ಲ ಜನಗಳಿಗೂ
ಯಾಕಂದ್ರೆ ಈ ಮೋಸ ಹೋಗೋದಾಗ್ಬೋದು ಅಥವಾ ಬ್ಯಾಂಕ್ ಲೋನ್ ಆಗ್ಬೋದು ಎಲ್ಲನೂ ಈಸಿ ವೇ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯವಾದ ಒಂದು ನಿರ್ಧಾರನ ತಗೊಂಡಿದೆ. ಯಾಕಂದ್ರೆ ಒಂದು ಈ ಆರಂಭಿಕ ಘೋಷಣೆ ಏನಿತ್ತು, ಈ ಬಿ ಖಾತಾ ಅರ್ಜಿ ಸಲ್ಲಿಸೋದಕ್ಕೆ 3 ತಿಂಗಳ ಗಡುವು ಅಂತಂದೇಳಿ ಏನೆಲ್ಲನೂ ಇವರು ಊಹಾಪೋಹ ಮಾಡಿದ್ರು, ಅದೆಲ್ಲನೂ 100% ಸುಳ್ಳು. ಮತ್ತೆ ಇವಾಗ ಕರ್ನಾಟಕ ಸರ್ಕಾರದ ಈ ಮೂಲಗಳಿಂದ ನೋಡಿದಾಗ ಇದು 100% ಊಹಾಪೋಹ, ಇದು ನಿಜವಾದ ವಾಸ್ತವ ಅಲ್ಲ ಅಂತಂದೇಳಿ ಗೊತ್ತಾಗಿದೆ. ಇನ್ನ ಈ ಬಿ ಖಾತಾ ಅರ್ಜಿನ ಯಾವುದೇ ಗಡುವು ಅನ್ನೋದು ಕೊಟ್ಟಿಲ್ಲ, ಯಾಕಂತಂದ್ರೆ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೇ ಇರೋದ್ರಿಂದ ಇವಾಗ ಏನಿದೆ ಬಿ ಖಾತಾ ಮಾಡಲಿಕ್ಕೆ ಎಲ್ಲ ತರಹದ ಒಂದು ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ಕೊಳ್ತಾ ಇದೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಕೂಡ ಇದನ್ನ ನಿರ್ಧಾರ ತೆಗೆದುಕೊಳ್ತು. ಬರುವ ದಿನಗಳಲ್ಲಿ ಯಾವುದೇ ಹೊಸ ಅನಧಿಕೃತ ಆಸ್ತಿಗಳನ್ನ ಸೃಷ್ಟಿ ಮಾಡಬಾರ್ದು, ಯಾವುದೇ ಅನ್ಆಥರೈಸ್ಡ್ ಲೇಔಟ್ ಅನ್ನ ಮಾಡಬಾರ್ದು, ಅದನ್ನ ಕಾನೂನು ರೀತಿಯಲ್ಲಿ ಕಠಿಣವಾಗಿ ಆ ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಇವಾಗ ಈ ರೆವೆನ್ಯೂ ಪ್ರಾಪರ್ಟಿಗಳಿಗೆಲ್ಲನೂ ಖಾತಾ ಮಾಡ್ತಾ ಇದ್ದಾರಾ, ಟ್ಯಾಕ್ಸ್ ಎಲ್ಲನೂ ತಗೊಳ್ತಾ ಇದ್ದಾರಾ, ಅದ್ರ ಬಗ್ಗೆ ನೋಡೋಣ. ಯಾಕಂದ್ರೆ ಈ 2025 ಫೆಬ್ರವರಿ 10ನೇ ತಾರೀಕು ಏನು ಈ ನಮೂನೆ 3A 3B ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ಅನ್ನ ಬಿಡ್ತು, ಅದರಲ್ಲಿ ಸುಮಾರು ಜನ ಅಪ್ಲಿಕೇಶನ್ಗಳನ್ನ ಕೊಟ್ಟಿದ್ದಾರೆ. ಆ ಫಾರಂ ನಂಬರ್ 3 ಏನ್ ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆನೆ ಟ್ಯಾಕ್ಸ್ ಕೂಡ ನೀವು ಪೇ ಮಾಡ್ಬೋದು. ಅದೊಂದು ಈಸಿ ವೇ. ಈಗಾಗಲೇ ಸುಮಾರು ಸಾವಿರಾರು ಜನ ಈ ಫಾರಂ ನಂಬರ್ 3ನ ಕೊಟ್ಟು ಪಂಚಾಯಿತಿಗಳಲ್ಲೆಲ್ಲನೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಡಿಜಿಟಲ್ ರಿಸಿಪ್ಟ್ ಏನಿದೆ ಆ ಡಿಜಿಟಲ್ ರಿಸಿಪ್ಟ್ ಅನ್ನ ಕೂಡ ತಗೊಂಡ್ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಪಂಚಾಯಿತಿಗಳಲ್ಲಿ ಹೋಗಿ ಆ ಟ್ಯಾಕ್ಸ್ ಅನ್ನ ಪೇ ಮಾಡಿ ನೀವು ಇದ್ ಮಾಡಿ ಬಂದ್ರೆ ನಿಮ್ಮ ಖಾತಾ ಏನು ಬರುತ್ತೆ ಆ ಖಾತಾ ಡ್ರಾಫ್ಟ್ ಅನ್ನೋದು ಕೂಡ ಇವರು ಕ್ರಿಯೇಟ್ ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಆದ್ರಿಂದ ಯಾರ್ಯಾರಿನ್ನು ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕು ಅವರು ಒಂದು ಸಾರಿ ನಿಮ್ಮ ಅಕ್ಕಪಕ್ಕದ ಪಂಚಾಯಿತಿಗೆ ಹೋಗಿ ಆ ಪಂಚಾಯಿತಿಯಲ್ಲಿ ಕೇಳಿದ್ರೆ ಈ ಫಾರಂ ನಂಬರ್ 3 ಏನಿದೆ ಅದನ್ನ ಇದ್ ಮಾಡಿಕೊಂಡು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇನೇನೆ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈ ಖಾತಾಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಈ ಬಿ ಖಾತಾ ಪಡಿಬೇಕು ಅಂತಂದ್ರೆ ನೋಡೋಣ. ಯಾಕಂದ್ರೆ ಈ ಬಿ ಖಾತಾ ರೆವೆನ್ಯೂ ಸೈಟ್ಸ್ಗೆ ತುಂಬಾನೇ ಅನ್ಯಾಯ ಆಗ್ತಾ ಇದೆ. ಅದೆಲ್ಲನೂ ತಪ್ಪಿಸ್ಬೇಕು ಅಂತ ಹೇಳಿನೇ ನಮ್ಮ ಕರ್ನಾಟಕ ಸರ್ಕಾರ ಇಷ್ಟೊಂದು ಬಹು ಮುಖ್ಯವಾದ ಒಂದು ನಿರ್ಧಾರನ ತಗೊಂಡಿದ್ದು. ಇದಕ್ಕೇನೇನು ಡಾಕ್ಯುಮೆಂಟ್ ಬೇಕು ಅಂದ್ರೆ ಒಂದು ಸೈಟ್ ಫೋಟೋ ವಿತ್ ಅಲ್ಲಿ ಓನರ್ ಯಾರಿರ್ತಾರೆ ಅವರನ್ನ ನಿಲ್ಸ್ಕೊಂಡು ಒಂದು ಫೋಟೋ, ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಈ ಫಾರಂ ನಂಬರ್ 3 ಈ ನಮೂನೆ 3 ಅದನ್ನ ಫಿಲ್ ಮಾಡಿ ಅದೊಂದು ಕಾಪಿ, ಮತ್ತೆ EC ಒಂದು ಕಾಪಿ, ಮತ್ತೆ ನಿಮ್ಗೆ ಸೇಲ್ ಡೀಡ್ ಏನಾಗಿರುತ್ತೆ ಆ ಸೇಲ್ ಡೀಡ್ ಒಂದು ಕಾಪಿ. ಇಷ್ಟು ಡಾಕ್ಯುಮೆಂಟ್ ಅನ್ನ ತಗೊಂಡು ನೀವು ಆ ಫಾರಂ ನಂಬರ್ 3 ಅನ್ನ ಪಂಚಾಯಿತಿಯಲ್ಲಿ ಕೊಟ್ರೆ ನೆಕ್ಸ್ಟ್ ಅವರು ಆ ಖಾತಾ ಡ್ರಾಫ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಈ ನಮ್ಮ ಸೈಟ್ಗಳಿಗೆ ಅಥವಾ ಮನೆಗಳಿಗೆ ಯಾವುದೇ ಆಸ್ತಿಗೆ ಈ ಖಾತಾ ಮಾಡಬೇಕು ಅಂದ್ರೆ ಈ ಡಾಕ್ಯುಮೆಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸೈಟ್ ಹತ್ರ GPS ಕ್ಯಾಮ್ರಾ ಆನ್ ಮಾಡಿ ಫೋಟೋ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಅಥವಾ ಮಾಲೀಕರದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗ್ಬೋದು, ಅಥವಾ EC ಆಗ್ಬೋದು, ಅಥವಾ ಸೇಲ್ ಡೀಡ್ ಆಗ್ಬೋದು. ಒಂದು ವೇಳೆ ಏನಾದ್ರೂ ಭೂ ಪರಿವರ್ತನೆ ಆಗಿದ್ರೆ ಆ ಭೂ ಪರಿವರ್ತನೆ ಕಾಪಿ ಒಂದು, ಅಥವಾ ನಿಮ್ಗೆ ಹಕ್ಕುಪತ್ರದಿಂದ ಏನಾದ್ರೂ ಬಂದಿದ್ರೆ ಆ ಹಕ್ಕುಪತ್ರ ಹಂಚಿಕೆದು ಒಂದು ಕಾಪಿ, ಮತ್ತೆ EC ಟಿಲ್ ಡೇಟ್ವರೆಗೂ ಇಷ್ಟು ಡಾಕ್ಯುಮೆಂಟು ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ನಗರ ಯೋಜನೆ ಪ್ರಾಧಿಕಾರದ ಅನುಮೋದನೆ ಕಾಪಿಗಳು ಕೂಡ ಅದಕ್ಕೆ ಅವಶ್ಯಕತೆ ಇತ್ತು ಅಂತಂದ್ರೆ ಕೊಡಬೇಕಾಗುತ್ತೆ. ಮತ್ತು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿದ್ರೆ ಬಿಲ್, ವಾಟರ್ ಬಿಲ್, KEB ಬಿಲ್, ಇದು ಯಾವುದೇ ಇದ್ರೂ ಕೂಡ ಈ ಡಾಕ್ಯುಮೆಂಟ್ಗಳು ಕೂಡ ಬೇಕಾಗುತ್ತೆ. ಇನ್ನು ಈ ಬದಲಾವಣೆಯನ್ನು ನಮ್ಮ ರಾಜ್ಯ ಸರ್ಕಾರದ ನವೀನ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಹೆಜ್ಜೆನ ಮುಂದೆ ಇಟ್ಟಿದೆ ಅಂತ ತಿಳ್ಕೋಬೇಕು. ಈ ನಮ್ಮ ಬಿ ಖಾತಾ ಈ ರೀತಿಯಲ್ಲಿ
ಹಲವಾರು ಪ್ರಜ್ಞಾವಂತ ನಾಗರಿಕರಿಗೆ ಮತ್ತೆ ಬಹುದೂರದ ಕನಸುಗಳನ್ನ ಹತ್ತಿರಕ್ಕೆ ತರುವಂತೆ ಮಾಡಿದೆ. ಆದರೆ ಸರ್ಕಾರ ಹೇಳುತ್ತಿದ್ದಂತೆ ಮುಂದೆ ಯಾವುದೇ ಅನಧಿಕೃತ ಕಟ್ಟಡ ಆಗ್ಬೋದು, ಅನಧಿಕೃತ ಲೇಔಟ್ ಆಗ್ಬೋದು, ಅನಧಿಕೃತ ಯೋಜನೆಗಳಾಗ್ಬೋದು, ಯಾವುದಕ್ಕೂ ಯಾವುದೇ ಒಂದು ನಿರ್ಧಾರನ ಕೈಗೊಳ್ಬೇಡಿ. ಅದು ಏನು ರೆಗ್ಯುಲೇಷನ್ ಆಕ್ಟ್ ಅನ್ನೋದು ಏನು ಬಂದಿದೆ ಅದ್ರ ಪ್ರಕಾರನೇ ಎಲ್ಲ ಕೆಲಸನೂ ಆಗ್ಲಿ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇರೋದು. ಯಾಕಂದ್ರೆ ಈ ಬದಲಾವಣೆ ನಮ್ಮ ರಾಜ್ಯ ಸರ್ಕಾರದ ನಗರೀಕರಣ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಹೆಜ್ಜೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಬಿ ಖಾತಾ ನಿಯಮ ಏನಿದೆ, ಈ ರೀತಿ ಸಡಲಿಕೆ ಹಲವಾರು ಪ್ರಜ್ಞಾವಂತ ನಾಗರಿಕರಿಗೆ ಬಹುದೂರದ ಕನಸುಗಳನ್ನು ಹತ್ತಿರಕ್ಕೆ ತರುತ್ತದೆ. ಮತ್ತೆ ಯಾವುದೇ ಅನಧಿಕೃತ ಕಟ್ಟಡ ಆಗ್ಬೋದು ಅಥವಾ ಅನಧಿಕೃತ ಲೇಔಟ್ ಆಗ್ಬೋದು, ಯಾವುದು ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ರೆಗ್ಯುಲೇಷನ್ ಆಕ್ಟ್ ಏನಿದೆ ಆ ಆಕ್ಟ್ ಅಲ್ಲಿ ಕೂಡ ಅದನ್ನೇನೆ ಹೇಳ್ತಾ ಇರೋದು. ಯಾಕಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು, ಯಾರು ಮೋಸ ಹೋಗ್ಬಾರ್ದು, ಅಷ್ಟೇನೇನೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ರೆವಿನ್ಯೂ ಸೈಟ್ ತಗೋಬೇಕು ಅಂತಂದ್ರೆ ತುಂಬಾನೇ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ನನ್ನ ಪ್ರಕಾರ ಈ ರೆವಿನ್ಯೂ ಸೈಟನ್ನು ಟೋಟಲಿ ಅವಾಯ್ಡ್ ಮಾಡಿ. ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಫ್ರೆಂಡ್ಸ್, ಏನಾದರೂ ಡೌಟ್ ಇತ್ತು ಅಂತ ನನ್ನ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.